ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸುವಂತಹ ಕ್ಷಣಕ್ಕಾಗಿ ಜನ ಕಾಯ್ತಾ ಇದ್ದಾರೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ ಓಪನ್ ಆಗಿದೆ. ಗಂಗಾಧರನ ಸನ್ನಿಧಿಯಲ್ಲಿ ಆ ಕೌತುಕದ ಕ್ಷಣಕ್ಕೆ ಸಾವಿರಾರು ಜನ ಕಾಯ್ತಾ ಇದ್ದಾರೆ. ಈ ಸಾರಿಯೂ ಕೂಡ ಸೂರ್ಯ ರಶ್ಮಿ ಅಷ್ಟೇ ಪ್ರಖರವಾಗಿ ಶಿವಲಿಂಗವನ್ನು ಸ್ಪರ್ಶಿಸುತ್ತಾ ಕಾದು ನೋಡಬೇಕಾಗಿದೆ. ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇರೋ ಥರ ಇದೆ ಬೆಂಗಳೂರಿನಲ್ಲಿ ವಾತಾವರಣ. ಕಳೆದ ಒಂದು ತಿಂಗಳಿಂದನೂ ಕೂಡ ಸ್ವಲ್ಪ ಕೋಲ್ಡ್ ವೆದರ್ ಇರೋದ್ರಿಂದ ಬೆಂಗಳೂರಿನಲ್ಲಿ ವಾತಾವರಣ ಸ್ವಲ್ಪ ಕಮ್ಮಿ ಬಿಸಿಲಿದೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಪ್ರಖರವಾಗಿ ಕಾಣುತ್ತೆ ಅಥವಾ ಇಲ್ಲ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗವಿಗಂಗಾಧರೇಶ್ವರನಿಗೆ ಭಾಸ್ಕರನ ನಮನಕ್ಕಾಗಿ ಕ್ಷಣಗಣನೆ ಆರಂಭ ಆಗಿದೆ. ದೇವಸ್ಥಾನ ಓಪನ್ ಆಗಿದೆ. ಆ ಕೌತುಕದ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಸೂರ್ಯ ನಮನ, ಗವಿಗಂಗಾಧರೇಶ್ವರನಿಗೆ ಸೂರ್ಯ ನಮನ ಹೇಗಿರುತ್ತೆ ಅಂತ ನೋಡೋದಕ್ಕೋಸ್ಕರ ಜನ ಕಾಯ್ತಾ ಇದ್ದಾರೆ. ಪ್ರತಿ ವರ್ಷದ ಒಂದು ಕೌತುಕ ಇದು. ಶಿಲ್ಪಶಾಸ್ತ್ರೀಯ ಕೌತುಕ ಕೂಡ ಹೌದು. ಅದನ್ನು ಅಷ್ಟು ಚೆನ್ನಾಗಿ ಅಂದರೆ ಹೊರ ಆವರಣದಲ್ಲಿ ಅದನ್ನು ಸೂರ್ಯ ರಶ್ಮಿ ಒಳಗಡೆ ಬೀಳೋ ಹಾಗೆ ಕೆತ್ತನೆ ಕೂಡ ಮಾಡಿದ್ದಾರೆ. ಒಂದು ಭಾಗದಲ್ಲಿ ಗೇಟ್ ಮುಂದೆ, ಯಾಕಂದರೆ ಗೇಟ್ ಲಾಕ್ ಆಗಿದೆ, ಯಾರನ್ನೇ ಬಿಡ್ತೇ ಇಲ್ಲ. ಯಾಕಂದರೆ ಸೂರ್ಯ ರಶ್ಮಿ ಆದ ನಂತರವೇ ದೇವಸ್ಥಾನಕ್ಕೆ ಪರ್ಮಿಷನ್ ಅಂದರೆ ಭಕ್ತಾದಿಗಳಿಗೆ ಅವಕಾಶ ನೀಡಲಾಗ್ತಿದೆ. ಹೀಗಾಗಿ ಕ್ಲೋಸ್ ಆಗಿದೆ. ಇಲ್ಲಿ ಭಕ್ತಾದಿಗಳಿದ್ದಾರೆ, ಮಾತಾಡಿಸ್ತೀನಿ, ಅವ್ರನ್ನ ಕೇಳ್ತೀನಿ. ಯಾಕಂದರೆ ಭಜನೆ ಮಾಡ್ತಿದ್ದಾರೆ, ಓಂ ನಮಃ ಶಿವಾಯ ಅಂತ ಭಜನೆ ಮಾಡ್ತಿದ್ದಾರೆ. ಮೇಡಮ್ ಬಂದಿದ್ದೀರಾ? ಇನ್ನೂ ಗೇಟ್ ಓಪನ್ ಆಗಿಲ್ಲ. 5:14ಕ್ಕೆ ಸೂರ್ಯ ರಶ್ಮಿ ಶಿವನ ಮೇಲೆ ಬೀಳುತ್ತೆ. ನೀವು ಆ ಕಾತರದಿಂದ ಕಾಯ್ತಾ ಇದ್ದೀರಾ, ಏನು ಹೇಳ್ತೀರಿ ಮೇಡಮ್ ಈ ಗಳಿಗೆ ಅಂತ? ಸರ್, ನಾವು ಯಾವಾಗ ವರ್ಷ ಟಿ ವಿನಲ್ಲೇ ನೋಡ್ತಾ ಇದ್ವಿ. ಈ ಸತಿ ಡೈರೆಕ್ಟಾಗಿ ದೇವ್ರನ್ನ ದರ್ಶನ ಮಾಡಬೇಕು ಅಂತ ಬಂದಿದ್ದೀವಿ ಸರ್. ಕಾಯ್ತಾ ಇದ್ದೀವಿ. ಎಲ್ಲ ಫ್ಯಾಮಿಲಿ ಸಮೇತ ಬಂದರೆ ಮ್ಯಾಮ್? ಸರ್ ಏನು ಆವಾಗಲಿಂದ ಒಂದು 2 ವರ್ಷದಿಂದ ಕಾಯ್ತಾ ಇದ್ದೀವಿ. ಬರ್ತಾ ಇದೆ ಅಂತ ಮೋಡ ಕವಿದ ವಾತಾವರಣದಿಂದ ಆತಂಕ ಉಂಟಾಗಿದೆ. ಆದರೂ ಸಹಿತ ದೈವ ಲೀಲೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಜನ ಹಿರಿಯರು ಹೇಳ್ತಾ ಇದ್ದಾರೆ, ಮೊದಲ ಪೂರ್ವದಿಂದ ಬಂದಂಥವ್ರು, ಖಂಡಿತ ಬಂದೇ ಬರುತ್ತೆ, ರಶ್ಮಿ ಹಾಗೆ ಆಗುತ್ತೆ, ಬಂದೇ ಬರುತ್ತೆ, ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಕಾದು ನೋಡ್ತಾ ಇದ್ದೀವಿ. ಆವಾಗಲಿಂದ ಒಂದು 2 ಗಂಟೆಯಿಂದ ಕಾಯ್ತಾ ಇದ್ದೀವಿ ಇದಕ್ಕೋಸ್ಕರ. ಮೇಡಮ್ ಭಜನೆ ಮಾಡ್ತಿದ್ರ ಓಂ ನಮಃ ಶಿವ ಅಂತ, ಒಂದು ಕಡೆ ಮೋಡ ಕವಿದ ವಾತಾವರಣ, ಏನು ಹೇಳ್ತೀರಂತ? ಸರ್, ಈ ವಾತಾವರಣ ತುಂಬ ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ ವಾತಾವರಣ. ಬಟ್ ಏನಂತಂದರೆ ಸೂರ್ಯ ಅಲ್ಲಿ ಉದಯ ಆಗ್ತಾ ಇದೆ, ನೋಡ್ತಾ ಇದ್ದೀವಿ. ಅದು ನೋಡೋದಕ್ಕೆ ನಮ್ಗೆ 2 ಕಣ್ಣು ಸಾಲದು. ಬಟ್ ಇವಾಗ ಎಲ್ಲರೂ ನಾವು ಇಲ್ಲಿ ವೆಯ್ಟ್ ಮಾಡ್ತಿರೋದು ಏನಕ್ಕೆ ಅಂದರೆ ದೇವ್ರ ದರ್ಶನ ಆದರೆ ಸಾಕು ಅಂತ ಕಾಯ್ತಾ ಇದ್ದೀವಿ. ಸೊ ದೇವ್ರ ದರ್ಶನ ಆದ ತಕ್ಷಣ ನಾವು ಫೀಲ್ ಆಗ್ತೀವಿ ಪುಣ್ಯವಂತರು ಅಂತೇಳಿ. ಆ ಒಂದು ದರ್ಶನದ ಭಾಗ್ಯ ನಮಗೆ ಸಿಕ್ಕಿದ್ರೆ ಅಷ್ಟೇ ಸಾಕು ಸರ್. ಹೌದು ಸರ್. ಸೊ ಯಾಕಂದರೆ ಸುಮ್ಮನೆ ಇಲ್ಲಿ ಕಾಯ್ತಾ ನಿಂತಿರೋದಕ್ಕಿಂತ ಬದಲಾಗಿ ಎಲ್ಲರೂ ಒಂದು ಸ್ವಲ್ಪ ದೇವ್ರ ನಾಮ ಮಾಡೋಣ ಅಂತೇಳಿ. ಸೊ ಆಲ್ ಟುಗೆದರ್ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಬೋಲೆ ನಮಃ ಶಿವಾಯ. ಆ ದೇವರು ಎಲ್ಲರನ್ನೂ ಕಾಪಾಡಲಿ ಅಂತ ದೇವ್ರನ್ನ ಕೇಳ್ಕೊತೀವಿ. ಬಂದಿದ್ದೀರಾ? ಗೇಟ್ ಕ್ಲೋಸ್ ಆಗಿದೆ, ಇನ್ನೂ ಒಳಗಡೆ ಬಿಟ್ಟಿಲ್ಲ. ಈ ಒಂದು ಕೌತುಕ ವೆಯ್ಟ್ ಮಾಡ್ತಿದ್ದೀರಾ, ಇನ್ನೂ ಸ್ಟಾರ್ಟ್ ಆಗುತ್ತೆ ಈಗ ಪೂಜಾ ಪುನಸ್ಕಾರಗಳು. ನಮಗೂ ಬೇಗ ದರ್ಶನ ನೋಡಬೇಕು ಅಂತ ಕಾಯ್ತಾ ಇದ್ದೀವಿ. ನೀವು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ತಗ್ಸಿ ನೋಡ್ಕೊಂಡು ದೂರ ಹೋಗೋಣ. ನಾವು ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಿರ್ಬೋದು. ಈ ಭಾಗದಲ್ಲಿ ತುಂಬ ಕ್ಯೂ ಇದೆ, ಯಾಕಂದರೆ ಇನ್ನೂ ಗೇಟ್ ಓಪನ್ ಆಗಿಲ್ಲ. ಈ ಒಂದು ಕೌತುಕವನ್ನು ಕಣ್ತುಂಬಿಕೊಳ್ಳಲು, ಯಾಕಂದರೆ 120 ಅಡಿ ಒಳಗಡೆ ಗವಿಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಸ್ಪರ್ಶಿಸುವ ಆ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನೂರಾರು ಜನ ಅಲ್ಲಿ ಹೊರಗಡೆ ಕಾಯ್ತಾ ಇದ್ದಾರೆ. 5:14ಕ್ಕೆ ಸೂರ್ಯ ರಶ್ಮಿ ಸ್ಪರ್ಶ ಆಗತ್ತೆ ಅಂತ ಹೇಳಲಾಗಿದೆ. ಜನ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸುವಂತಹ ಕ್ಷಣಕ್ಕಾಗಿ ಜನ ಕಾಯ್ತಾ ಇದ್ದಾರೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ ಓಪನ್ ಆಗಿದೆ. ಗಂಗಾಧರನ ಸನ್ನಿಧಿಯಲ್ಲಿ ಆ ಕೌತುಕದ ಕ್ಷಣಕ್ಕೆ ಸಾವಿರಾರು ಜನ ಕಾಯ್ತಾ ಇದ್ದಾರೆ. ಈ ಸಾರಿಯೂ ಕೂಡ ಸೂರ್ಯ ರಶ್ಮಿ ಅಷ್ಟೇ ಪ್ರಖರವಾಗಿ ಶಿವಲಿಂಗವನ್ನು ಸ್ಪರ್ಶಿಸುತ್ತಾ ಕಾದು ನೋಡಬೇಕಾಗಿದೆ. ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇರೋ ಥರ ಇದೆ ಬೆಂಗಳೂರಿನಲ್ಲಿ ವಾತಾವರಣ. ಕಳೆದ ಒಂದು ತಿಂಗಳಿಂದನೂ ಕೂಡ ಸ್ವಲ್ಪ ಕೋಲ್ಡ್ ವೆದರ್ ಇರೋದ್ರಿಂದ ಬೆಂಗಳೂರಿನಲ್ಲಿ ವಾತಾವರಣ ಸ್ವಲ್ಪ
ಕಮ್ಮಿ ಬಿಸಿಲಿದೆ, ಹಾಗಾಗಿ ಎಷ್ಟರ ಮಟ್ಟಿಗೆ ಪ್ರಖರವಾಗಿ ಕಾಣುತ್ತೆ ಅಥವಾ ಇಲ್ಲ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕವಿಗಂಗಾಧರೇಶ್ವರನಿಗೆ ಭಾಸ್ಕರನ ನಮನಕ್ಕಾಗಿ ಕ್ಷಣಗಣನೆ ಆರಂಭ ಆಗಿದೆ. ದೇವಸ್ಥಾನ ಓಪನ್ ಆಗಿದೆ. ಆ ಕೌತುಕದ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಸೂರ್ಯ ನಮನ, ಗವಿಗಂಗಾಧರೇಶ್ವರನಿಗೆ ಸೂರ್ಯ ನಮನ ಹೇಗಿರುತ್ತೆ ಅಂತ ನೋಡೋದಕ್ಕೋಸ್ಕರ ಜನ ಕಾಯ್ತಾ ಇದ್ದಾರೆ. ಪ್ರತಿ ವರ್ಷದ ಒಂದು ಕೌತುಕ ಇದು. ಶಿಲ್ಪಶಾಸ್ತ್ರೀಯ ಕೌತುಕ ಕೂಡ ಹೌದು. ಅದನ್ನು ಅಷ್ಟು ಚೆನ್ನಾಗಿ ಅಂದರೆ ಹೊರ ಆವರಣದಲ್ಲಿ ಅದನ್ನು ಸೂರ್ಯರಶ್ಮಿ ಒಳಗಡೆ ಬೀಳೋ ಹಾಗೆ ಕೆತ್ತನೆ ಕೂಡ ಮಾಡಿದ್ದಾರೆ. ಒಂದು ಭಾಗದಲ್ಲಿ ಗೇಟ್ ಮುಂದೆ, ಯಾಕಂದ್ರೆ ಗೇಟ್ ಲಾಕ್ ಆಗಿದೆ, ಯಾರನ್ನೇ ಬಿಡ್ತೇ ಇಲ್ಲ. ಯಾಕಂದ್ರೆ ಸೂರ್ಯರಶ್ಮಿ ಆದ ನಂತರವೇ ದೇವಸ್ಥಾನಕ್ಕೆ ಪರ್ಮಿಷನ್ ಅಂದರೆ ಭಕ್ತಾದಿಗಳಿಗೆ ಅವಕಾಶ ನೀಡಲಾಗ್ತಿದೆ. ಹೀಗಾಗಿ ಕ್ಲೋಸ್ ಆಗಿದೆ. ಇಲ್ಲಿ ಭಕ್ತಾದಿಗಳಿದ್ದಾರೆ, ಮಾತಾಡಿಸ್ತೀನಿ, ಅವ್ರನ್ನ ಕೇಳ್ತೀನಿ. ಯಾಕಂದ್ರೆ ಭಜನೆ ಮಾಡ್ತಿದ್ದಾರೆ, ಓಂ ನಮಃ ಶಿವಾಯ ಅಂತ ಭಜನೆ ಮಾಡ್ತಿದ್ದಾರೆ. ಮೇಡಮ್ ಬಂದಿದ್ದೀರಾ? ಇನ್ನೂ ಗೇಟ್ ಓಪನ್ ಆಗಿಲ್ಲ. 5:14ಕ್ಕೆ ಸೂರ್ಯರಶ್ಮಿ ಶಿವನ ಮೇಲೆ ಬೀಳುತ್ತೆ. ನೀವು ಆ ಕಾತರದಿಂದ ಕಾಯ್ತಾ ಇದ್ದೀರಾ, ಏನು ಹೇಳ್ತೀರಿ ಮೇಡಮ್ ಈ ಗಳಿಗೆ ಅಂತ? ಸರ್ ನಾವು ಯಾವಾಗ ವರ್ಷ ಟಿ ವಿನಲ್ಲೇ ನೋಡ್ತಾ ಇದ್ವಿ. ಈ ಸತಿ ಡೈರೆಕ್ಟಾಗಿ ದೇವ್ರನ್ನ ದರ್ಶನ ಮಾಡಬೇಕು ಅಂತ ಬಂದಿದ್ದೀವಿ ಸರ್. ಕಾಯ್ತಾ ಇದ್ದೀವಿ. ಎಲ್ಲ ಫ್ಯಾಮಿಲಿ ಸಮೇತ ಬಂದಿರಾ ಮ್ಯಾಮ್? ಸರ್ ಏನು ಆವಾಗಲಿಂದ ಒಂದು 2 ವರ್ಷದಿಂದ ಕಾಯ್ತಾ ಇದ್ದೀವಿ. ಬರ್ತಾ ಇದೆ ಅಂತ ಮೋಡ ಕವಿದ ವಾತಾವರಣದಿಂದ ಆತಂಕ ಉಂಟಾಗಿದೆ. ಆದರೂ ಸಹಿತ ದೈವ ಲೀಲೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಜನ ಹಿರಿಯರು ಹೇಳ್ತಾ ಇದ್ದಾರೆ, ಮೊದಲು ಪೂರ್ವದಿಂದ ಬಂದಂಥವ್ರು, ಖಂಡಿತ ಬಂದೇ ಬರುತ್ತೆ, ರಶ್ಮಿ ಹಾಗೆ ಆಗುತ್ತೆ, ಬಂದೇ ಬರುತ್ತೆ, ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಕಾದು ನೋಡ್ತಾ ಇದ್ದೀವಿ. ಆವಾಗಲಿಂದ ಒಂದು 2 ಗಂಟೆಯಿಂದ ಕಾಯ್ತಾ ಇದ್ದೀವಿ ಇದಕ್ಕೋಸ್ಕರ. ಮೇಡಮ್ ಭಜನೆ ಮಾಡ್ತಿದ್ರ ಓಂ ನಮಃ ಶಿವ ಅಂತ, ಒಂದು ಕಡೆ ಮೋಡ ಕವಿದ ವಾತಾವರಣ, ಏನು ಹೇಳ್ತೀರಂತ? ಸರ್ ಈ ವಾತಾವರಣ ತುಂಬ ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ ವಾತಾವರಣ. ಬಟ್ ಏನಂತಂದರೆ ಸೂರ್ಯ ಅಲ್ಲಿ ಉದಯ ಆಗ್ತಾ ಇದೆ, ನೋಡ್ತಾ ಇದ್ದೀವಿ. ಅದು ನೋಡೋದಕ್ಕೆ ನಮ್ಗೆ 2 ಕಣ್ಣು ಸಾಲದು. ಬಟ್ ಇವಾಗ ಎಲ್ಲರೂ ನಾವು ಇಲ್ಲಿ ವೆಯ್ಟ್ ಮಾಡ್ತಿರೋದು ಏನಕ್ಕೆ ಅಂದರೆ ದೇವ್ರ ದರ್ಶನ ಆದರೆ ಸಾಕು ಅಂತ ಕಾಯ್ತಾ ಇದ್ದೀವಿ. ಸೊ ದೇವ್ರ ದರ್ಶನ ಆದ ತಕ್ಷಣ ನಾವು ಫೀಲ್ ಆಗ್ತೀವಿ ಪುಣ್ಯವಂತರು ಅಂತೇಳಿ. ಆ ಒಂದು ದರ್ಶನದ ಭಾಗ್ಯ ನಮಗೆ ಸಿಕ್ಕಿದ್ರೆ ಅಷ್ಟೇ ಸಾಕು ಸರ್. ಹೌದು ಸರ್. ಸೊ ಯಾಕಂದರೆ ಸುಮ್ಮನೆ ಇಲ್ಲಿ ಕಾಯ್ತಾ ನಿಂತಿರೋದಕ್ಕಿಂತ ಬದಲಾಗಿ ಎಲ್ಲರೂ ಒಂದು ಸ್ವಲ್ಪ ದೇವ್ರ ನಾಮ ಮಾಡೋಣ ಅಂತೇಳಿ. ಸೊ ಆಲ್ ಟುಗೆದರ್ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಬೋಲೆ ನಮಃ ಶಿವಾಯ. ಆ ದೇವರು ಎಲ್ಲರನ್ನೂ ಕಾಪಾಡಲಿ ಅಂತ ದೇವ್ರನ್ನ ಕೇಳ್ಕೊತೀವಿ. ಬಂದಿದ್ದೀರಾ? ಗೇಟ್ ಕ್ಲೋಸ್ ಆಗಿದೆ, ಇನ್ನೂ ಒಳಗಡೆ ಬಿಟ್ಟಿಲ್ಲ. ಈ ಒಂದು ಕೌತುಕ ವೆಯ್ಟ್ ಮಾಡ್ತಿದ್ದೀರಾ, ಇನ್ನೂ ಸ್ಟಾರ್ಟ್ ಆಗುತ್ತೆ ಈಗ ಪೂಜಾ ಪುನಸ್ಕಾರಗಳು. ನಮಗೂ ಬೇಗ ದರ್ಶನ ನೋಡಬೇಕು ಅಂತ ಕಾಯ್ತಾ ಇದ್ದೀವಿ. ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ತಗ್ಸಿ ನೋಡ್ಕೊಂಡು ದೂರ ಹೋಗೋಣ ನಾವು. ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಿರ್ಬೋದು. ಈ ಭಾಗದಲ್ಲಿ ತುಂಬ ಕ್ಯೂ ಇದೆ, ಯಾಕಂದರೆ ಇನ್ನೂ ಗೇಟ್ ಓಪನ್ ಆಗಿಲ್ಲ. ಈ ಒಂದು ಕೌತುಕವನ್ನು ಕಣ್ತುಂಬಿಕೊಳ್ಳಲು, ಯಾಕಂದರೆ 120 ಅಡಿ ಒಳಗಡೆ ಕವಿಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಸ್ಪರ್ಶಿಸುವ ಆ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ 100 ಜನ ಅಲ್ಲಿ ಹೊರಗಡೆ ಕಾಯ್ತಾ ಇದ್ದಾರೆ. 5:14ಕ್ಕೆ ಸೂರ್ಯ ರಶ್ಮಿ ಸ್ಪರ್ಶ ಆಗತ್ತೆ ಅಂತ ಹೇಳಲಾಗಿದೆ. ಜನ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸುವಂತಹ ಕ್ಷಣಕ್ಕಾಗಿ ಜನ ಕಾಯ್ತಾ ಇದ್ದಾರೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ